Recently, I purchased this exhaust from Throttle and Trump. This exhaust name is Red Roost Stellar Pro. It's a new variant exhaust. It launched last week, and this one is too much good. I liked too much. Because of that, I purchased this exhaust. ಇದು ಅನ್ಬಾಕ್ಸಿಂಗ್ ವಿಡಿಯೋ. ಇದು ನಮ್ಮ ಮೆಕ್ಯಾನಿಕ್ ಅಫ್ಜಲ್ ಅಂತ ಇವ್ರ ಹೆಸರು. ನನ್ನ ಎಲ್ಲ ಬೈಕಿನ ಮಾಡಿಫಿಕೇಷನ್ಸ್ ಆಯಿತು, ನನ್ನ ಎಲ್ಲ ಬೈಕಿನ ಸರ್ವಿಸ್ ಇವರೇ ಮಾಡಿರೋದು. ಎಕ್ಸಾಸ್ಟ್ ನೀವು ನೋಡ್ಬೋದು, ಇದು ಕ್ರೋಮ್ ಫಿನಿಷಿಂಗಲ್ಲಿ ಬರುವಂಥ ಎಕ್ಸಾಸ್ಟ್. ಇದು ಸ್ಟೆಲ್ಲರ್ ಪ್ರೋ. ಎಸ್ಪೆಷಲಿ ಇದ್ರದ್ದು ಡಿಸೈನ್ ಏನಿದೆ ನೋಡಿ, ಇಟ್ಸ್ ಆಲ್ಸಮ್. ಅಷ್ಟು ತುಂಬ ಚೆನ್ನಾಗಿದೆ ಡಿಸೈನ್. ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಡಿಸೈನ್ಸ್. ಈ ಬಾಕ್ಸಲ್ಲಿ ನಿಮಗೆ ಡ್ಯುಯಲ್ ಎಕ್ಸಾಸ್ಟ್ ಕೊಡ್ತಾನೆ, ಹಾಗೆ ಕ್ಲ್ಯಾಂಪ್ಸ್, ಅದಾದ ನಂತರ ಒಂದು ಕಿಚನ್ ಒಂದು ಬರುತ್ತೆ, ಹಾಗೆ ಬೋಲ್ಟ್ ನೆಟ್ ಎಲ್ಲ ಕೊಟ್ಟಿರ್ತಾನೆ ಅವನು. ಪ್ಯಾಕಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಯಾವುದೇ ಥರದ್ದು ಸ್ಕ್ರ್ಯಾಚಸ್ ಏನು ಇಲ್ಲ. ಹಾಗೆ ನಿಮಗೆ ವಾರಂಟಿನೂ ಇರುತ್ತೆ. ಈ ಬಾಕ್ಸಲ್ಲಿ ನಿಮಗೆಲ್ಲ ಕೊಟ್ಟಿರ್ತಾನೆ ಅವನು, ಇದೆಲ್ಲ ನಿಮಗೆ. ಈ ಎಕ್ಸಾಸ್ಟಿನ ಪ್ರೈಸ್ ಬಂದು ನಿಮಗೆ 24,400 ರೂಪೀಸ್. ರೆಡ್ ರೋಸ್ಟ್ ಸ್ಟೆಲ್ಲರ್ ಪ್ರೋ. ನಿಮಗೆ ಎಕ್ಸಾಸ್ಟ್ ಮೇಲೆ ಹೀಟ್ ಶೀಲ್ಡ್ ಅಂತೇಳಿ ನಿಮಗೆ ಕ್ಯಾಪ್ಸ್ನ ಕೊಟ್ಟಿರ್ತಾನೆ, ಅದನ್ನು ಕ್ರೋಮ್ ಫಿನಿಷಿಂಗಲ್ಲಿ ತುಂಬಾ ಚೆನ್ನಾಗಿದೆ. ಅದಾದ ನಂತರ ಬೋಲ್ಟ್ ನೆಟ್ ಎಲ್ಲ ಕೊಟ್ಟಿರ್ತಾನೆ ಅವನು. ಬಿಡಿ ಒಂದು ಅನ್ಬಾಕ್ಸಿಂಗ್ ಒಂದು ಮಾಡಬೇಕು. ಇದು ಎಕ್ಸಾಸ್ಟ್ ಎಲ್ಲ ಐತದ? ಇಲ್ಲ ಐತಣ್ಣ, ಇಲ್ಲಿ ಇಟ್ರಿ ಗೊಪ್ಪ ಅಂತ ತರ್ತೀನಿ. ನಿಮಗೆ ಸ್ಟಾಕಲ್ಲಿ ಕೊಡುವಂಥ ಎಕ್ಸಾಸ್ಟಿಗೆ ಏನು ಕ್ಲ್ಯಾಂಪ್ ಕೊಟ್ಟಿರ್ತಾರೆ ನೋಡಿ, ಆ ಕ್ಲ್ಯಾಂಪ್ನ ನೀವು ಬೇಕೇ ಬೇಕಾಯ್ತು ಇದನ್ನು ಫಿಟ್ ಮಾಡಲಿಕ್ಕೆ. ಯಾಕೆಂದರೆ ಇದು ರೆಡ್ ರೋಸ್ಟ್ ಸ್ಟೆಲ್ಲರ್ ಪ್ರೋದಲ್ಲಿ ನಿಮ್ಗೆ ಯಾವುದೇ ಥರದ ಕ್ಲ್ಯಾಂಪ್ಸ್ ಕೊಡೋಲ್ಲ. ಆದರೆ AEW103 ಕ್ಲ್ಯಾಂಪ್ ಕೊಟ್ಟಿರ್ತಾನೆ ವಿತ್ ಎಕ್ಸಾಸ್ಟ್. ಇದಕ್ಕೆ ಎಕ್ಸಾಸ್ಟಿಗೆ ನಿಮಗೆ ಸಿಗೋಲ್ಲ ಕ್ಲ್ಯಾಂಪ್, ಹಾಗಾಗಿ ಸ್ಟಾಕ್ ಕ್ಲ್ಯಾಂಪ್ ಅಂತ ನಿಮಗೆ ಬೇಕು ಫಿಟ್ಟಿಂಗ್ ಮಾಡಲಿಕ್ಕೆ. ನೀರು ಸಲ ಇರಬೇಕು. Okay, from where? Okay. ಇದು ನಾನು ಮಾಡಿರುವಂಥ ಮಾಡಿಫಿಕೇಷನ್ ಈ ಬೈಕಿಗೆ. ಕೆಫೆ ರೇಸರ್ ಲುಕ್ ಫುಲ್ ಸೆಟಪ್ ಎಲ್ಲ ಇದೇ ಥರನೇ ಮಾಡಿರೋದು. ಇದೆಲ್ಲ ನಮ್ಮ ಮೆಕ್ಯಾನಿಕ್ ಅವರೇ ಮಾಡಿರೋದು, ಅಫ್ಜಲ್ ಅಂತೆ. ಸೇಮ್ ಆಯ್ತಲ್ಲ. ಡಿ ಬಿ ಕಿಲ್ಲರ್ ರಿಮೂವ್ ಮಾಡಿದ್ವಿ ಆ ಬೈಕಲ್ಲಿ. ಡಿ ಬಿ ಕಿಲ್ಲರ್ ರಿಮೂವ್ ಮಾಡಿದ ನಂತರ ಬರುವಂಥ ಸೌಂಡ್ ನೋಡಿ ಇದು ಹೇಗಿದೆ.